ನಾವು 4 ದಿವಸದಿಂದ ಚನ್ನಪಟ್ಟಣದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿದ್ವಿ. ಅದರಲ್ಲಿ ರಾಮಪುರ ವಿಲೇಜಿನಲ್ಲಿ ಸುಮಾರು ಅಲ್ಲಿ 4 ಬೂತ್ ಇದೆ. ಪ್ರತಿಯೊಂದು ಮತದಾರಗಳ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ಗೆ ವೋಟ್ ಕೊಡ್ತಾರೆ. ಕಾರಣ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ 1 ವರ್ಷ 4 ತಿಂಗಳ ಕಾಲದಲ್ಲಿ ಒಳ್ಳೆಗೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರೂ ಕುಮಾರಸ್ವಾಮಿ ದೇವೇಗೌಡರು ಫ್ಯಾಮಿಲಿ ಇರ್ತಾರಲ್ವ, ಅವರು ಕಾಂಗ್ರೆಸ್ಗೆ ಮೋಸ ಮಾಡಿ ಹೋಗಿರೋದು ಕಂಡುಬಿಡ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ತೊಗೊಂಡು ಚೀಫ್ ಮಿನಿಸ್ಟರ್ ತೊಗೊಂಡು ಮೋಸ ಮಾಡಿ ಗುಂಪು ಅಂದರೆ ಅದು ಜನತಾದಳ ಗುಂಪು. ಅಂಥ ಫ್ಯಾಮಿಲಿಗೆ ವೋಟ್ ಹಾಕೋದಲ್ಲ ಮತದಾರರು. ಎಲ್ಲ ನೋಡಿದ್ದಾವೆ ಎಲ್ಲದ ಎಂಟರ್ ಅವ್ರಿಗೆ. ಕಾಂಗ್ರೆಸ್ ಮಾತ್ರ ಇವತ್ತೂ ಸರಿ ಮತದಾರಗಳು ಪ್ರತಿಯೊಂದು ಹಳ್ಳಿನಲ್ಲಿ ಅವ್ರು ಇವರಿಗೆ ನಮ್ಮ ಯೋಗೇಶ್ವರ್ ಅವ್ರಿಗೆ ಮತನ್ನು ಕೊಡ್ತಾರೆ, ಕೈಗುರ್ತು ವೋಟ್ ಕೊಡ್ತಾರೆ. ಚನ್ನಪಟ್ಟಣ ಮಕ್ಕಳ ಜನರಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಕೇಳ್ತಾ ಇದ್ವಿ. ಯಾಕಂದರೆ ಹೆಣ್ಮಕ್ಳು ಬಂದು 4 ಸ್ಕೀಮ್ನಲ್ಲಿ ಮನೆ ಆಗಲಿ ಮತ್ತು 2000 ರೂಪಾಯಿ ಆಗಲಿ ಬಸ್ನಲ್ಲಿ. ಈಗ ಮಂಜುನಾಥ ದೇವಸ್ಥಾನ ಹೋಗ್ಬೇಕಾದ್ರೆ ಇಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಹೋಗ್ತಾರೆ. ಈ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅವರು ಪ್ರತಿಯೊಂದು ಮತದಾರರಲ್ಲಿ ಕೇಳಿದ್ರೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಪ್ರತಿಯೊಂದು ಮತದಾರರಿಗೆ ನಾವು ಕೇಳ್ತಾ ಇದ್ವಿ, ಕಾಂಗ್ರೆಸ್ಗೆ ವೋಟ್ ಕೊಡಿ, ಯೋಗೇಶ್ವರನಾಗಿ ಮಾಡಿ MLA ಆಗಬೇಕಿದ್ದು ಈ ಕ್ಷೇತ್ರ ಬಂದು ಮತ್ತೆ ಸ್ಟಾರ್ ಇದು ಕ್ಷೇತ್ರ ಹೋಗ್ತಾರ ಆಗ್ತದೆ ಕಾಂಗ್ರೆಸ್ಗೆ ಮತ್ತೆ. ಏನು ಹೇಳಕ್ಕೆ ಬಸ್ತೀರಾ ಸರ್? ನೀವು ಕೇಳಿ, ನಾವು ಹೇಳೋಣ. ಹೇಳಿ ಸರ್. ಹಾಂ, ಏನು ಹೇಳೋಣ ಕೇಳಿ, ನೀವು ಕೇಳಿ. ನೀವು ಪ್ರಚಾರ ಮಾಡ್ತಾ ಇದ್ದೀರಾ, ಜನರಿಗೆ ಏನು ಹೇಳಕ್ಕೆ ಬಸ್ತೀರಾ? ಮೊದಲನೇದಾಗಿ ಇದು ಚುನಾವಣೆ ಕೂಡಿದಿತ್ತು, ಬಂದ್ಬಿಟ್ಟಿದೆ. ಬಂದ ಮೇಲೆ ನಾವು ಹೋರಾಟ ಮಾಡಲೇಬೇಕು ಕಾಂಗ್ರೆಸ್ ಪಕ್ಷದವರು. ಈಗ ನಮಗೆ ಯೋಗೇಶ್ವರ್ ಅವರು ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ. ಅವರು ಒಂದು ಒಳ್ಳೆ ಅಭ್ಯರ್ಥಿ. ಹಿಂದೆ ಅವರು ಒಂದು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ, ಇಲ್ಲಿ ಜನರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ದು ಒಂದು ಕಾರ್ಯಕ್ರಮಗಳಿದಾವಲ್ಲ, ಪಂಚ ಗ್ಯಾರಂಟಿ ಸ್ಕೀಮ್, ಇದೂ ಭಾಳ ಹೆಲ್ಪ್ ಆಗ್ತಾಯಿದೆ. ಏನು ಹಿಂದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭಾಳ ವೀಕ್ ಇತ್ತು 3-4 ಚುನಾವಣೆಯಲ್ಲಿ. ಈಗ ನಮಗೆ ನಾವು ಕ್ಷೇತ್ರ ಎಲ್ಲ ಓಡಾಡ್ತಾ ಇದ್ದೀವಿ. ಕಾಂಗ್ರೆಸ್ಸು ಬಲಿಷ್ಠವಾಗಿ ಗೆಲ್ಲುವ ಚಾನ್ಸಸ್ಸು ನಮಗೆ ಎದ್ದು ಕಾಣ್ತಾ ಇದೆ. ಈ ಮೂಮೆಂಟಮು ಇದು ಹೀಗೇನೆ ಕ್ಯಾರಿ ಆಗಬೇಕು ಕೊನೆ ತನಕ ಅನ್ನೋದೇ ಗೆದ್ದು ಬರ್ತದೆ ಅಂತ ಒಂದು ದೊಡ್ಡ ನಂಬಿಕೆ ನಮಗೆ ನಿಶ್ಚಿತವಾಗಿದೆ. ಈ ಮಣ್ಣಿನ ಮಗ, ಈ ಮನೆ ಮಗ ಇವತ್ತು ಮರಳಿ ತಾಯಿ ಮನೆಗೆ ಬಂದು ತಾಯಿ ಪಕ್ಷದಿಂದ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದೆ. ಚನ್ನಪಟ್ಟಣಕ್ಕೆ ಕೆರೆಗಳನ್ನು ಲಿಂಕ್ ಮಾಡಿ ಕೆರೆಗಳನ್ನೆಲ್ಲ ತುಂಬಿ ಇಲ್ಲಿ ತುಂಬ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೆರೆಗಳನ್ನು ತುಂಬಿ ರೈತಾಪಿ ಜನರ ಆಗಿದ್ದಂಥವರು ಯೋಗೇಶ್ವರವರ ಕಾಲದಲ್ಲಿ ಆದಂಥ ಅಭಿವೃದ್ಧಿಗಳು ಇನ್ಯಾರೂ ಹೊರಗಡೆ ಯಾವುದೋ ಜಿಲ್ಲೆಯಿಂದ ಬಂದು ಇಲ್ಲಿ MLAಗಳಾದಂಥವರು ಯಾರೂ ಸಹ ಅಭಿವೃದ್ಧಿ ಮಾಡಿಲ್ಲ. ತಾನಾದ್ಮೇಲೆ ತನ್ನ ಹೆಂಡತಿ ಆದಮೇಲೆ ತನ್ನ ಮಗ, ಮತ್ತು ಮೊಮ್ಮಗ, ಮರಿಮಗ, ಅವರು ಇವರು ಅಂದ್ಕೊಂಡು ಹೋಗ್ತಕ್ಕಂಥ ಕುಟುಂಬ ರಾಜಕಾರಣ ಇಲ್ಲಿ ನಡೆಯೋದಿಲ್ಲ. ಜನ ತಿಳ್ಕೊಂಡಿದ್ದಾರೆ, ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರಿಂದಲೂ ಅಭಿವೃದ್ಧಿ ಸಾಧ್ಯ ಇಲ್ಲ. ಇವತ್ತು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ನಾವು ಗಂಡನ ಮನೆಗೆ ಹೋಗಲಿ, ಅತ್ತೆ ಮನೆಗೆ ಹೋಗಲಿ, ಮಾವನ ಮನೆಗೆ ಹೋಗಲಿ, ಮಗಳ ಮನೆಗೆ ಹೋಗಲಿ, ಎಲ್ಲೂ ಬಂದ್ರೂ ಉಚಿತ ಸಾರಿಗೆ. ಮಕ್ಕಳಿಗೆ ಬಡ ಜನ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳಲ್ಲಿ ತುಂಬ ಪ್ರಮುಖವಾದಂಥದ್ದು ಅನ್ನಭಾಗ್ಯದಿಂದ ಇವತ್ತು ನಾವು ಮನೆಯಲ್ಲಿ ಕೂತಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಹಸುವಿನಿಂದ ಶಾಲೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲ. ಎಲ್ಲರ ಮನೆಯಲ್ಲೂ ಅನ್ನದ ಹಾಹಾಕಾರ ಇದೆ. ಎಲ್ಲರೂ ಸಮೃದ್ಧಿಯಿಂದ ಸಮಾನತೆಯಿಂದ ಬದುಕತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿಯವರ ಪಕ್ಷ. ಈ ಪಕ್ಷ ಮಾತ್ರ ಅಭಿವೃದ್ಧಿ ಮತ್ತು ಸಮಾನತೆ, ಎಲ್ರಿಗೂ ಸಮೃದ್ಧಿ, ಶಾಂತಿಯನ್ನು ಕೊಡೋಕ್ಕೆ ಸಾಧ್ಯ. ಈ ಜನ ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸಬೇಕು, ಯೋಗೇಶ್ವರ್ ಅವರನ್ನ ಗೆಲ್ಲಿಸಬೇಕು, ಮುಂದಿನ ಸಂಪುಟದಲ್ಲಿ ಅವರನ್ನು ಮಂತ್ರಿ ಮಾಡಿ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಈ ಚನ್ನಪಟ್ಟಣದ ಜನ ನಿರ್ಧಾರ ತಗೊಂಡಿದ್ದಾರೆ. ಯಶಸ್ಸು ಖಂಡಿತ. ಚನ್ನಪಟ್ಟಣದ ಜನತೆಗೆ ಖಂಡಿತವಾಗಿ ನಾವು ಶುಭ ಹಾರೈಸ್ತೇವೆ. ಧನ್ಯವಾದಗಳು. ಸರ್, ನಿಮ್ಮ ಹೆಸರು? ಗೋವಿಂದರಾಜು ಎಂ ಸಾರಕ್ಕಿ, DCC ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು. ಅದ್ದೂರಿಯಾಗಿ ಪ್ರಚಾರ ನಡೀತದೆ.